ನಿಖಿಲ್ ಸೋಸ್ಲೆ ಬಂಧನ ಪ್ರಶ್ನಿಸಿ ಅರ್ಜಿ ವಿಚಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ನಿಖಿಲ್ ಪರ ವಕೀಲ ಸಂದೇಶ್ ಚೌಟಾ ವಾದವನ್ನು ನಡೆಸಿದ್ದು ಸಿಸಿಬಿಯಿಂದ ನಿಖಿಲ್ರನ್ನ ಬಂಧಿಸಿರೋದ್ರ ಬಗ್ಗೆ ವಾದ ಮಂಡನೆ ಆಗ್ತಾ ಇದೆ. ಆರೋಪಿಗಳನ್ನ ಸಿಸಿಬಿ ಬಂಧಿಸಿರೋದು ಸರಿಯಲ್ಲ, ಅವರಿಗೆ ಬಂಧಿಸುವ ಅಧಿಕಾರ ಇಲ್ಲ ಅಂತ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿತ್ತು. ಅಲ್ಲಿಂದ ಸಿಐಡಿಗೂ ಕೂಡ ಕೇಸ್ ವರ್ಗಾವಣೆಯಾಗಿದೆ. ಆದರೆ ಸಿಸಿಬಿ ಪೊಲೀಸರು ಹೇಗೆ ಬಂಧಿಸ್ತಾರೆ ಅಂತ ವಾದವನ್ನು ಮುಂದಿಟ್ಟಿದ್ದು ಸಿಐಡಿ ಮತ್ತು ಸಿಸಿಬಿ ಕಾರ್ಯಾಚರಣೆಗಳ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ಓಕೆ, ಇದೀಗ ಶೌಚಗೃಹ ಕ್ರಿಕೆಟ್ ಅಕಾಡೆಮಿ ನಿರ್ಮಾಣಕ್ಕೆ ಖಾಸಗಿ ಕಂಪನಿಗೆ ಗುತ್ತಿಗೆ ಮೈದಾನಗಳು ಆ ವಿಚಾರ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ಸಿಐಡಿ ಮತ್ತು ಸಿಸಿಬಿ ಕಾರ್ಯಾಚರಣೆಗಳ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ನಿಖಿಲ್ ಸೋಸ್ಲೆ ಬಂಧನಕ್ಕೆ ಸಂಬಂಧಪಟ್ಟಂತೆ ಅಂದರೆ RCB ಮೇಲೆ ಕೇಸ್ ಆಗಿತ್ತು, KSCA ಮೇಲೆ FIR ಆಗಿತ್ತಲ್ಲ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಂದಿದೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಈಗ ಆಲ್ರೆಡಿ ಆರಂಭ ಆಗಿದ್ದು ನಿಖಿಲ್ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವರ ಪಾತ್ರ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ. ಸಿಸಿಬಿಯಿಂದ ನಿಖಿಲನ್ನ ಬಂಧಿಸಿರೋದ್ರ ಬಗ್ಗೆ ವಾದ ಮಂಡನೆ ಮಾಡಿದ್ದಾರೆ. ಆ್ಯಂಡ್ ಈ ನಿಖಿಲ್ ಸೋಸ್ಲೆ ಅವರ ಪಾತ್ರ ಏನು, ಇದರಲ್ಲಿ FIR ಹಾಕಿದಾರಲ್ಲ, ಇವ್ರ ಪಾತ್ರ ಏನು, ಅವರಿಗೆ ಬಂಧಿಸುವ ಅಧಿಕಾರ ಇಲ್ಲ ಅನ್ನೋದನ್ನ ಕೂಡ ಸಂದೇಶ್ ಚೌಟಾ ಇಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. RCB ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಸಿಐಡಿಗೆ ಈಗ ಕೇಸ್ ವರ್ಗಾವಣೆ ಆಗಿದೆ. ಇದರ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಹೇಗೆ ಬಂಧಿಸ್ತಾರೆ ಅಂತ ವಾದವನ್ನು ಕೂಡ ಮಂಡಿಸಿದ್ದಾರೆ ಮತ್ತು ಅವರ ಪಾತ್ರದ ಬಗ್ಗೆ ಕೂಡ ಅರಿವು ಮೂಡಿಸುವ ಕೆಲಸ ಇವತ್ತು ಆಗುತ್ತೆ. ಸಿಐಡಿ ಮತ್ತು ಸಿಸಿಬಿ ಕಾರ್ಯಾಚರಣೆಗಳ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ನಿಖಿಲ್ ಸೋಸ್ಲೆ ಬಂಧನ ಪ್ರಶ್ನಿಸಿ ಅರ್ಜಿ ವಿಚಾರ, ಇವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ರು RCBಯಲ್ಲಿ. ಓಕೆ, ಇದೀಗ ಮೊನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RCB ಮತ್ತು CSA ಮೇಲೂ ಕೂಡ FIR ದಾಖಲಾಗಿತ್ತು. ಅದರಲ್ಲಿ RCBಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ನಿಖಿಲ್ ಸೋಸ್ಲೆ ಮೇಲೂ ಕೂಡ ಕಂಪ್ಲೇಂಟ್ ರೇಸ್ ಆಗಿತ್ತು. ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ರು. ಬಟ್ ಈಗ ಈ ಪ್ರಕರಣ ರಾಜ್ಯ ಸರ್ಕಾರ ಹೆಂಗೆ ಮಾಡಿಬಿಡ್ತು ಅಂದರೆ ಒಂದೇ ದಿನ ಮೂರು ಕಡೆ ವರ್ಗಾಯಿಸಿಬಿಟ್ಟಿತ್ತು.